ಇದು ಸೆಪ್ಟೆಂಬರ್ 22ನೇ ತಾರೀಕಿಂದ ಜಾತಿ ಗಣತಿ ನಡೀತಾ ಇದೆ. ಯಾರಿದ್ದೀರಾ? ನಮ್ಮ ಬ್ಯಾಟರಾಯನಪುರ ವಿಧಾನಸಭಾ ಮಡಿವಾಳರ ಸಮುದಾಯ ಯಪ್ಪ ಎಲ್ಲಿ ಬಂತು ಅಂದ್ಕೊಂಡೆ. ಮಳೆ ಬೇರೆ ಬರ್ತಾ ಇದೆ ನೋಡಿ. ಆದ್ರೂ ನಮ್ಮ ಬ್ಯಾಟರಾಯನಪುರ ಟೀಮ್ ಏನಿದೆ, ಮುರುಗೇಶ್ ಅಣ್ಣ ಆಗಿರ್ಬೋದು, ಅಂಜು ಅಣ್ಣವರಾಗಿರ್ಬೋದು, ನೋಡಿ ಮಳೆ ಬರ್ತಾನೆ ಇದೆ. ಮುರುಗೇಶ್ ಅಣ್ಣವರಾಗಿರ್ಬೋದು, ಅಂಜು ಅಣ್ಣವರಾಗಿರ್ಬೋದು, ಅವರು ಸಹ ನಮ್ಮ ಸಮುದಾಯದ ಮನೆಗಳನ್ನ ಗುರುತುಪಡಿಸಿ ಈ ಕಡೆ ಭಾಗ ಅವ್ರಿಗೊಂದು ಮನವರಿಕೆ ಮಾಡ್ತಾ ಇದ್ದಾರೆ, ಯಾವ ಥರ ತಿಳಿಸ್ಬೇಕು ಅಂತ. ಅಂದರೆ ಯಾವ ಥರ ಹೇಳಬೇಕು, ಅವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ ಅದನ್ನೆಲ್ಲ ತಿಳಿಸ್ಕೊಡ್ತಾ ಇದ್ದಾರೆ. ಭಾಳ ಖುಷಿ ಆಗ್ತಾ ಇದೆ. ಅಂಜು ಅಣ್ಣ, ಮುರುಗೇಶ್ ಅಣ್ಣ ಈ ನೈಟಲ್ಲಿ ಮಳೆ ಬೇರೆ ಬರ್ತಾ ಇದೆ. ಇದು ಸೆಪ್ಟೆಂಬರ್ 22ನೇ ತಾರೀಕಿಂದ ಜಾತಿ ಗಣತಿ ನಡೀತಾ ಇದೆ. ಪ್ರತಿ ಮನೆಗೆ ಬರ್ತಾರೆ, ಅಧಿಕಾರಿಗಳು ಮನೆಗೆ ಬರ್ತಾರೆ. ಮನೆಗೆ ಬಂದಾಗ ನಾವೆಲ್ಲ ಮಡವಾಳರು ಎಲ್ಲ ನಾವು ಈಗ ನಮ್ಮ ಜಾತಿ ಏನಿದೆ ಮಡವಾಳ ಅಂತ, ನಾವು ಮಡವಾಳ ಅಂತಲೇ ಬರ್ಸ್ಬೇಕು ಅವ್ರಿಗೆ. ನಮ್ಮ ಜಾತಿ ಉಪಜಾತಿ ಏನೇ ಇರಲಿ ಅದು ಬಿಟ್ಟು ನಾವೆಲ್ಲ ಒಗ್ಗಟ್ಟಾಗಬೇಕಂದ್ರೆ ಮಡಿವಾಳ ಅಂತಲೇ ಬರ್ಸ್ಬೇಕು. ಅದರಿಂದ ನಿಮ್ಮ ಮನೇಲಿರೋರು ಎಲ್ಲರಿಗೂ ಹೇಳಿ. ಆಮೇಲೆ ಅವ್ರು ಬರೋ ಟೈಮಲ್ಲಿ ನಮ್ಮದು ಆಧಾರ್ ಕಾರ್ಡು ಮತ್ತು ಎಲೆಕ್ಷನ್ ಕಾರ್ಡು, ವೋಟರ್ ಐ ಡಿ ಕಾರ್ಡು ಅಲ್ಲಿ ಮಡಗಿದೆ. ಅವ್ರು ಏನು ಕ್ವಶನ್ ಕೇಳ್ತಾರೋ ಅದಕ್ಕೆಲ್ಲ ಉತ್ತರ ಕೊಡಿ. ನಿಮ್ಮಲ್ಲಿ ವರಮಾನ ಎಷ್ಟು, ನಾವು ಏನು ಕೆಲಸ ಮಾಡ್ತೀರಿ ಅದರ ಹೇಳಿ. ಕೊನೆಗೆ ಏನೇ ಹೇಳಿದ್ರು ನಮ್ದು ಏನು ಜಾತಿ ಇದೆ ಅದನ್ನು ನಾವು ಮಡಿವಾಳದಿಂದ ಬರೆಸ್ಬೇಕು. ಮಡಿವಾಳ ಬರೆಸೋದ್ರಿಂದ ನಮ್ಮ ಜನಸಂಖ್ಯೆ ಗೊತ್ತಾಗುತ್ತೆ ನಮ್ಮ ರಾಜ್ಯದಲ್ಲಿ ಎಷ್ಟು ಜನ ಇದ್ದೀರಿ ಅಂತ. ಮತ್ತು ನಮಗೆ ಏನು ಸವಲತ್ತು ಬರುತ್ತಾ ಗೌರ್ಮೆಂಟ್ ಕಡೆಯಿಂದ, ಸರ್ಕಾರದ ಕಡೆಯಿಂದ ಸಿಗುತ್ತೆ. ಆ ಸಿಗೋ ದೃಷ್ಟಿಯಿಂದ ನಾವು ಒಟ್ಟಾಗಿ ಇಡೀ ರಾಜ್ಯದಲ್ಲಿ ಎಲ್ಲ ಒಟ್ಟಾಗಿ ಮಡಿವಾಳರಲ್ಲಿ ಸುಮಾರು ಸಂಖ್ಯಾತಗಳಿದೆ, ಉಪಜಾತಿಗಳಿದೆ. ಅಲ್ಲಿ ಉಪಜಾತಿ ಇದ್ರೂ ನಾವೆಲ್ಲ ಮಡಿವಾಳ್ರೆ. ಅದರಿಂದ ದಯವಿಟ್ಟು ನೀವು ಅವ್ರು ಬಂದಾಗ ನಮ್ಮ ಮನೇಲಿ ಯಾರ್ಯಾರಿದ್ದಾರೋ ಅವ್ರ ಹೆಸರೆಲ್ಲ ಬರ್ಸ್ಬಿಟ್ಟು ಅವ್ರ ಜಾತಿ ಕೇಳ್ತಾರೆ. ನಮ್ಮ ಜಾತಿ ಇದ್ದು ನಾವು ಮಡಿವಾಳರು, ಹಿಂದೂ ಮಡಿವಾಳ ಅದಂತ ಹೇಳಿ. ಅದರಿಂದ ಮುಂದಿನ ಮಕ್ಕಳಿಗೆ ಭವಿಷ್ಯ ತುಂಬ ಚೆನ್ನಾಗಿರುತ್ತೆ. ಇದುವರೆಗೂ ಮಡಿವಾಳರು ಎಷ್ಟು ಜನ ಇದ್ದಾರೆ ಅಂತ ಇದುವರೆಗೂ ಗೊತ್ತಿಲ್ಲ. ಬರೀ 6 ಲಕ್ಷ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ. ಈಗ ಈ ಜಾತಿ ಗಣತಿಲಿ ಎಷ್ಟು ಜನ ಅಂತ ಅಟ್ಲೀಸ್ಟ್ ಈಗ ಎಲ್ಲ ಮನೇಲೂ ಕೆಲವ್ರು ಹೇಳ್ಕೊಳಲ್ಲ, ಕೆಲವ್ರು ಹೇಳ್ಕೊಂತಾರೆ. ಯಾರು ಇಂಜರಿ ಬಿಡಿ, ನಿಮ್ಮ ಜಾತಿನ ನೀವು ಹೇಳ್ಕೊಳ್ಳಿ, ಮಡಿವಾಳ ಅಂತ ಹೇಳಿ. ನಮಗೆ ಒಟ್ಟು ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದೀವಿ ಅಂತನಾದರೂ ಅಟ್ಲೀಸ್ಟ್ ಈ ಸಲ ಜಾತಿ ಗಣಿತಲ್ಲ ಆದರೂ ಗೊತ್ತಾಗ್ತೈತಿ. ಒಳ್ಳೆ ನಮಸ್ಕಾರ. ಇದು ನಮ್ಮ ಜಾತಿ ಗಣತಿ ನಡೀತಾ ಇದೆ. ಅದರಿಂದ ಇದೇ ತಿಂಗಳು 22ನೇ ತಾರೀಕಿಂದ 15 ದಿನ ನಡೀತಿದ್ದೆ. ನಾವೆಲ್ಲ ಮಡಿವಾಳರು ನಮ್ಮ ಈ ರಾಜ್ಯದಲ್ಲಿ ನಾವೆಲ್ಲ ಸ್ವಲ್ಪ ಒಟ್ಟಾಗಿ ಆ ಜಾತಿ ಗಣತಿ ಅಧಿಕಾರಿಗಳು ಮಳೆ ಬಂದಾಗ ನಾವೆಲ್ಲ ಮಡಿವಾಳದೇ ಹೇಳ್ಬೋದು. ಅದರಿಂದ ಒಂದು ಜಾತಿಗಳು ಸುಮಾರು ಹಚ್ಚಿಬಿಟ್ಟಿದ್ದೀವಿ ನಾವು. ಆ ಜಾತಿ ಈ ಜಾತಿ ಉಪಜಾತಿ ಹಚ್ಚಿಬಿಟ್ಟಿದ್ದೀವಿ. ಅದರಿಂದ ನಮ್ದು ಏನೇ ಇದ್ರು ನಾವೆಲ್ಲ ಮಡಿವಾಳ್ರೆ. ಅದರಿಂದ ಅವ್ರ ಮನೆಗೆ ಬರ್ತಾರೆ. ಮನೆಗೆ ಬಂದಾಗ ಅವರು ಮನೆಗೆ ಎಷ್ಟು ಜನ ಇದ್ದೀರೋ ಅವ್ರದ್ದು ಆಧಾರ್ ಕಾರ್ಡು ಮತ್ತು ಎಲೆಕ್ಷನ್ ವೋಟರ್ ಐ ಡಿ ಕಾರ್ಡು ಅದು ಹುಡುಕಲಿ ಅವ್ರು ಕೇಳ್ತಾರೆ. ಅವ್ರನ್ನೆಲ್ಲ ಕೊಡಿ. ಕೊಟ್ಟಾದ್ಮೇಲೆ ನಾವು ಇಷ್ಟು ಓದಿದ್ದೀರಿ, ನಾವೇನು ಕೆಲಸ ಮಾಡ್ತಾಯಿದ್ದೀರಿ, ನಮ್ಮ ಆರ್ಥಿಕ ಪರಿಸ್ಥಿತಿ ಏನು, ಮತ್ತು ನಮ್ಮ ಮಕ್ಕಳು ಏನು ಓದ್ತಾ ಇದ್ದಾರೆ ಎಲ್ಲ ಸ್ವಲ್ಪ ಕೇಳ್ತಾರೆ. ಎಲ್ಲ ಹೇಳಿ ನಮ್ಮ ಮನೆ ಪರಿಸ್ಥಿತಿ ಕೇಳ್ತಾರೆ. ಎಲ್ಲ ಹೇಳಿ ಅವ್ರಿಗೆ ಹೇಳಾದ್ಮೇಲೆ ಜಾತಿ ಕೇಳ್ತಾರೆ. ದಯವಿಟ್ಟು ನೀವು ಅವರಿಗೆ ಮಡಿವಾಳ, ಹಿಂದೂ ಮಡಿವಾಳ ಅಂದರೆ ಹೇಳಿ ಅವರಿಗೆ. ಉಪಜಾತಿಯಲ್ಲಿ ಸುಮಾರು ಜಾತಿ ಇದೆಯಲ್ಲ, ಶಾಕಲ ಇದೆ, ರಜಕ ಇದೆ, ಟೋಬಿ ಇದೆ, ಅಗಸ ಇದೆ, ನಾವೆಲ್ಲ ಮಡಿವಾಳ್ರೆ. ಆದ್ದರಿಂದ ಅದೇನೇ ಇದ್ರು ನಾವು ಈ ಸಲ ಅದನ್ನು ನಮ್ಮ ರಾಜ್ಯದಲ್ಲಿ ಒಟ್ಟಾಗಿ ಎಲ್ಲರೂ ಜನಸಂಖ್ಯೆ ಗೊತ್ತಾಗಬೇಕು ಎಷ್ಟು ಜನ ಇದ್ದೀರಿ ಅಂತ. ಅದರಿಂದ ಇದೊಂದು ಒಳ್ಳೆ ಅವಕಾಶ. ಮನೆಗೆ ಬಂದಾಗ ನಾವೆಲ್ಲ ಹಿಂದೂ ಮಡಿವಾಳ ಅದು ಹೇಳೋದ್ರಿಂದ ನಮ್ಮ ಜನಸಂಖ್ಯೆ ಗೊತ್ತಾಗುತ್ತೆ. ಗೊತ್ತಾಗಿದ್ದ ಮತ್ತೆ ಮುಂದೆ ನಮ್ಮ ಭವಿಷ್ಯ ಚೆನ್ನಾಗಿರುತ್ತೆ. ಮಡಿವಾಳ ಸಮಾಜಕ್ಕೆ ಅದು ಮೀಸಲಾತಿ ವಿಷಯ ಇರ್ಬೋದು, ಇನ್ನೊಂದು ವಿಷಯ ಇರ್ಬೋದು. ಆವಾಗ ಮೀಸಲಾತಿಯಲ್ಲಿ ಜನಸಂಖ್ಯೆ ಜಾಸ್ತಿ ಆದಾಗ ಅವಾಗ ಗೊತ್ತಾಗ್ಬಿಡುತ್ತೆ. ಸರ್ಕಾರಕ್ಕೂ ಒಂದು ನಿರ್ದಿಷ್ಟವಾಗಿ ನಿಖರವಾಗಿ ಸಂಖ್ಯೆ ಗೊತ್ತಾಗುತ್ತೆ. ಆವಾಗ ನಾವು ಮುಂದಿನ ದಿನಗಳಲ್ಲಿ ಅದನ್ನು ಸರ್ಕಾರ ಹತ್ರ ನಾವು ಕೇಳೋಕ್ಕೂ ಚೆನ್ನಾಗಿರುತ್ತೆ. ದಯವಿಟ್ಟು ಮನೆಗೆ ಬಂದಾಗ ಜನಗಣತಿ ಬಂದಾಗ ನಾವೆಲ್ಲರೂ ಹಿಂದೂ ಮಡಿವಾಳ ಅಂತ ಕೇಳಿ. ನಾವು ನಮ್ಮ ಜಾತಿ ಹುಟ್ಟಿರೋದೇ ಗ್ರೇಟು. ಮಡಿವಾಳ ಜಾತಿ ಎಲ್ಲದಕ್ಕಿಂತ ಶ್ರೇಷ್ಠ. ಸೊ ಅದರಿಂದ ಧೈರ್ಯವಾಗಿ ಹೇಳಿ, ನಾವು ಮಡಿವಾಳರು ಅಂತ ಧೈರ್ಯವಾಗಿ ಹೇಳಿ. ಈಗಕ್ಕ ಏನು ನಮ್ಮ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಿಂದ ನಾವು ಈಗ ಟೀಮ್ ಕಟ್ಕೊಂಡು ಬಂದಿರೋದು. ಗ್ರೌಂಡ್ ಲೆವೆಲ್ ಯಾರಾದರೂ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಅಟ್ ಪ್ರೆಸೆಂಟು ಅದು ಬ್ಯಾಟರಾಯನಪುರ ವಿಧಾನಸಭಾ ಮಡಿವಾಳರು ಮಾತ್ರನೇ. ಸೊ ನಿಮ್ಗೆ ಗೊತ್ತಿತ್ತಾ ಈ ಥರ ಏನಾದರೂ ಜಾತಿ ಗಣತಿಗೆ ಬರ್ತಾರೆ ಅಂತ ಏನಾದರೂ ವಿಷಯ ಗೊತ್ತಿತ್ತಾ ನಿಮಗೆ? ಗೊತ್ತಿರಲಿಲ್ಲ ಅಲ್ವಾ? ಸೊ ಇವಾಗ ಹಂಗಾದ್ರೆ ಬಂದು ನಮ್ಮ ಮುರುಗೇಶ್ ಅಣ್ಣವ್ರ ಟೀಮ್ ಆಗಲಿ, ನಮ್ಮ ಮುರುಗೇಶ್ ಅಣ್ಣವರಾಗಲಿ, ಅಂಜು ಅಣ್ಣವರಾಗಲಿ ಗ್ರೌಂಡ್ ಲೆವೆಲಲ್ಲಿ ಏನಕ್ಕೆ ವರ್ಕ್ ಮಾಡ್ತಾ ಇದ್ದಾರೆ ಅಂದರೆ ಇದೇ ಮ್ಯಾಟ್ರಿಗೆ. ಯಾಕಂದರೆ ನೋಡಿ ಪಾಂಪ್ಲೆಟ್ಸ್ನ ಇಟ್ಕೊಂಡಿರೋದು ನೋಡಿ. ಜಾತಿ ಗಣತಿ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಈಗ ಕೆಲವೇ ಸೆಕೆಂಡ್ಗಳಲ್ಲಿ ನಾನು ಒಂದು ಖಾಸಗಿ ವಾಹಿನಿಯಲ್ಲಿ ನೋಡಿದಾಗ ಏನೋ ಕೇಳ್ಪಟ್ಟೆ. ಆದರೂ ಅವರು ಇಲ್ಲ, ಅವ್ರು ಮಾಡಲಿ ಬಿಡಲಿ, ನಾವೊಂದು ಸಮುದಾಯದ ಬಂಧುಗಳಿಗೆ ಎಲ್ಲ ಮಾರ್ಗಸೂಚಿ ಕೊಟ್ಟಿರೋಣ ಅಂತ. ಈಗೇನಕ್ಕ ಈ ಜಾತಿ ಗಣತಿ ಮನೆ ಬಾಗಿಲಿಗೆ ಯಾರಾದರೂ ಬಂದರು ಅಂದರೆ ನೀವು ಹೇಳಿ ಧೈರ್ಯವಾಗಿ ಹೇಳಿ ಏನಂತ, ಮಡಿವಾಳ್ರ ಅಂತಲೇ ಹೇಳಿ. ಅದರಲ್ಲಿ ಮಡಿವಾಳರಲ್ಲಿ ಸಬ್ ಕಾಲಮ್ಸು ತುಂಬ ಬರುತ್ತೆ.
ಆದರೆ ನಾವು ಜಸ್ಟ್ ಮಡಿವಾಳ ಅಂತಲೇ ಹೇಳಬೇಕು. ಆ ನಂಬರ್ ಇರುತ್ತೆ, ಅವ್ರು ಹೇಳ್ತಾರೆ 903 ಅಂತ ಇರುತ್ತೆ. ಅದು ಆ ಕಾಲಮಲ್ಲಿ ಇದ್ದರೆ ಮಾತ್ರ ನೀವು ಟಿಕ್ ಮಾಡ್ಕೋಬೇಕು. ಆ ಟೈಮಲ್ಲಿ ಒಂದು ಆಧಾರ್ ಕಾರ್ಡ್ ಆಗಲಿ ಇಲ್ಲ ವೋಟರ್ ID ಕಾರ್ಡ್ ಆಗಲಿ ನೀವು ತೋರಿಸೋತಕ್ಕದ್ದು. ಭಾಳ ಖುಷಿ ಆಯಿತು ನಿಮ್ಮ ಹತ್ರ ಮಾತಾಡಿ. ಅಣ್ಣ ನಿಮಗೂ ಅಷ್ಟೇ 903 ಅದನ್ನೆಲ್ಲ ಜ್ಞಾಪಕ ಇಟ್ಕೊಂಬೇಡಿ, ಯಾಕೆಂದರೆ ಯಾವಾಗ ಬಂದಾಗ ನೀವೇನೇನೋ ಹೇಳಿ ಕನ್ಫ್ಯೂಸ್ ಆಗ್ತೀರಾ. ಮಡಿವಾಳರು ನಮ್ಮ ಜಾತಿ ಯಾವುದು ಅಂತ ಗೊತ್ತಲ್ವ, ನೀವು ಮಡಿವಾಳರು ಅಂತ ಹೇಳಿ ಸರ್. ಅಣ್ಣ ಬಸ್ಟು ನಿಮಗೆ ಥ್ಯಾಂಕ್ಸ್ ಹೇಳಬೇಕು, ಯಾಕಂದರೆ ಗ್ರೌಂಡ್ ಲೆವೆಲಲ್ಲಿ ಈಗ ಅಟ್ ಪ್ರೆಸೆಂಟ್ ವರ್ಕ್ ಮಾಡ್ತಾ ಇರೋದು ನೀವು. ನನಗೆ ಭಾಳ ಖುಷಿ ಆಯಿತು ನೀವು ಕರೆದಾಗ. ಯಾಕಂದರೆ ಈ ಟೀಮಲ್ಲಿ ನಾನು ಒಬ್ಬ ಸಹಪಾಠಿ ಆಗಿರೋದು ನನಗೂ ಭಾಳ ಖುಷಿ ಇದೆ. ಓಕೆನಾ? ಅಂದರೆ ಈ ಟೈಮ್ ಏನು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ಫಸ್ಟು ನಾವು ಅವ್ರಿಗೆ ಜಾಗೃತಿ ಮೂಡಿಸ್ಬೇಕು. ಎಸ್, ಹೌದು. ನಾವು ಜಾಗೃತಿ ಮೂಡಿಸೋ ದೃಷ್ಟಿಯಿಂದ ಈ ಬ್ಯಾಟರಾಯನಪುರ ಕ್ಷೇತ್ರದಲ್ಲಿ ನಾವೆಲ್ಲ ಒಟ್ಟಾಗಿ ಅದಕ್ಕೆ ಕೆಲಸ ಮಾಡ್ತಾ ಇದ್ದೀರಿ. ಇನ್ನು ನಮ್ಮ ಸದಸ್ಯರು ಇದ್ದಾರೆ, ಅವನ್ನ ಸೇರಿಸ್ಕೊಂಡು ಇನ್ನು ನಾಳೆಯಿಂದ ನಾವು ಕಾರ್ಯಕ್ರಮ ಚುರುಕಾಗಿ ಮನೆ ನಾಳೆ ಹೆಬ್ಬಾಳ ಡೋಬಿ ಘಾಟು, ಕುವೆಂಪು ನಗರ ಡೋಬಿ ಘಾಟು ಮತ್ತೆ ಅಮೃತಹಳ್ಳಿ ಡೋಬಿ ಘಾಟು ಅಲ್ಲೆಲ್ಲ ಮಾಡಿ ಅಂಗಡಿ ಮೇಲೆ ಐರನ್ ಮಾಡ್ಬೋದು, ಇಲ್ಲ ಅವ್ರ ಅಂಗಡಿಯಲ್ಲಿ ಮಾಡ್ಬೋದು, ಇಲ್ಲ ಎಲ್ಲೇ ಇದ್ರು ಎಲ್ಲ ನಮ್ಮವರೇ. ಅದರ ಮನೆ ಸಂಪರ್ಕ ಮಾಡಿ ಅವರಿಗೆ ನಾವು ಈ ವಿಷಯ ಮುಟ್ಟಿ ಈ ಸಲ ರಾಜ್ಯದಲ್ಲಿ ಎಷ್ಟು ನಿಖರವಾಗಿ ಸಂಖ್ಯೆ ಬರೋ ದೃಷ್ಟಿಯಿಂದ ನಮ್ಮ ಬ್ಯಾಟರಾಯನಪುರ ಕ್ಷೇತ್ರದಲ್ಲಿ ಎಷ್ಟು ಜನ ಇದ್ದಾರೆ ಅಂತ ನಾವು ಸಾಧ್ಯವಾದಷ್ಟು ಶ್ರಮ ವಹಿಸಿ ಈಗ ನಾವು ಮುಂದುವರಿತೀವಿ. ನಮ್ಮ ರಾಜ್ಯದಲ್ಲಿ ಎಲ್ಲ ಟೀಮ್ ಅವರು ಇದೇ ಥರ ಒಂದು ವರ್ಕ್ ಮಾಡಿ ನಮ್ಮ ಸಮುದಾಯ ಎಷ್ಟಿದೆ ಅಂತ ಸರ್ಕಾರಗಳಿಗೆ ಒಂದು ಖಾತರಿ ಪಡಿಸೋಣ. ನಮ್ಮ ಈ ಸಮುದಾಯದವ್ರು ಬಿಟ್ಟರೆ ಒಂದು ಹೆಮ್ಮೆ. ನಮ್ಮವ್ರು ಯಾರಾದರೂ ಸಚಿವರಾಗಿ ಬರಲಿ, ಒಂದು 40 ಲಕ್ಷ ಜನ ಸಿಕ್ಕಿದ್ರು ಅಂದ್ರೂ ಒಬ್ರು ಸಚಿವರಾದ್ರು MP-ನೋ ಮಿನಿಸ್ಟ್ರೋ. ಯಾಕಂದ್ರೆ ಇವತ್ತು ನೋಡ್ತಾ ಇದ್ದರೆ ನನಗೆ ಬೇಜಾರಾಯಿತು, ನಮ್ಮವ್ರು ಯಾರಾದರೂ ಒಬ್ರು ಇದ್ದಿದ್ರೆ ನಮ್ಮ ಸಮುದಾಯದ್ದು ಧ್ವನಿ ಎತ್ತಿರೋರಲ್ವಾ ಅಲ್ಲಿ ಅಂತ. ಬಟ್ ಎತ್ತೋರು ಯಾರೂ ಇಲ್ಲ. ಮುಂದಕ್ಕಾಗುತ್ತೆ, ನಾವು ನೋಡೋಣ.